ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ವಿಚಾರಕ್ಕೆ ಗಲಾಟೆ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಅಳವಡಿಕೆ ತೆರವು ವಿಷಯ ಸಂಘರ್ಷಕ್ಕೆ ಕಾರಣ ಆಯಿತು. ಘಟನೆಗೆ ಸಂಬಂಧಪಟ್ಟಂತೆ ಒಂದೇ ಸಮಯದಲ್ಲಿ ಎರಡು ಸುದ್ದಿಗೋಷ್ಠಿಗಳನ್ನು ಕರೆದಿದ್ದಾರೆ. ಒಂದು ಕಡೆ ಶ್ರೀರಾಮುಲು ಅವರಿಂದ ತುರ್ತು ಸುದ್ದಿಗೋಷ್ಠಿ, ಮತ್ತೊಂದು ಕಡೆ ಕಾಂಗ್ರೆಸ್ ಮುಖಂಡರು ಕೂಡ ತುರ್ತು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಅಳವಡಿಕೆ ತೆರವು ವಿಚಾರವೇ ಸಂಘರ್ಷಕ್ಕೆ ಕಾರಣ ಆಯಿತು. ಅದನ್ನ ತೆಗೆದಿದ್ದೇ ಈ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಒಂದೇ ಸಮಯದಲ್ಲಿ ಎರಡು ಸುದ್ದಿಗೋಷ್ಠಿಗಳನ್ನ ಎರಡೂ ಕಡೆ ನಾಯಕರು ಕರೆದಿದ್ದಾರೆ. ಏನ್ ಹೇಳುತ್ತಾರೆ, ಮುಂದಿನ ರಾಜಕೀಯ ಸಂಘರ್ಷ ಯಾವ ರೀತಿಯಾಗಿ ನಡೆಯುತ್ತೆ, ಜೊತೆಗೆ ಈ ಒಂದು ಘಟನೆ ಬಳ್ಳಾರಿ ರಾಜಕಾರಣದಲ್ಲಿ ಭಾರಿ ಒಂದು ತಿರುವಿಗೆ ಕಾರಣ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಹೀಗಾಗಿ ಆರೋಪ ಪ್ರತ್ಯಾರೋಪಗಳು ಯಾವ ರೀತಿಯಾಗಿ ಕೇಳಬರುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು, ನೇರ ಸಂಪರ್ಕದಲ್ಲಿ ಇದ್ದಾರೆ. ಸಿದ್ದು, ಈ ಒಂದು ಘಟನೆ ಬಳ್ಳಾರಿ ರಾಜಕಾರಣದಲ್ಲಿ ಬಹುದೊಡ್ಡ ತಿರುವಿಗೆ ಏನಾದರೂ ಕಾರಣ ಆಗಬಹುದಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದ್ರೆ, ಮತ್ತೆ ಈ ವಿಚಾರ ಸಂಘರ್ಷಕ್ಕೆ ಕಾರಣ ಆಗಬಹುದಾ? ಯಾಕಂದ್ರೆ ನಾಳೆನೆ ಆ ಒಂದು ಪ್ರತಿಮೆಯ ಉದ್ಘಾಟನೆ ಇತ್ತು. ಹೀಗಾಗಿ ಪ್ರತಿಮೆಯ ಉದ್ಘಾಟನೆಯನ್ನ ಮುಂದೂಡಿಕೆ ಮಾಡಿದ್ರೂ ಕೂಡ ಮುಂದೊಂದು ದಿನ ಉದ್ಘಾಟನೆ ಆಗಲೇಬೇಕು. ಈ ಎಲ್ಲಾ ವಿಚಾರಗಳು ಈಗ ರಾಜಕೀಯ ಜಟಾಪಟಿಗಳಿಗೆ, ಒಂದು ಭಾರಿ ಸಂಘರ್ಷಕ್ಕೆ, ಬದಲಾವಣೆಗೆ ಏನಾದರೂ ಕಾರಣ ಆಗಬಹುದಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಸಂತೋಷ್, ನಾಳೆ ನಡೀಬೇಕಾಗಿರುವಂತಹ ಏನು ಮಹರ್ಷಿ ವಾಲ್ಮೀಕಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಏನಿತ್ತು, ಆ ಪ್ರತಿಷ್ಠಾಪನೆ ಸಂಬಂಧಪಟ್ಟಂತೆ ಈ ಗಲಾಟೆ ಪ್ರಾರಂಭವಾಗಿದ್ದು ಬರೇ ಬ್ಯಾನರ್ ಹಾಕುವ ವಿಚಾರಕ್ಕೆ. ಈಗ ಅದು ಹೋಗಿ ಸಾಕಷ್ಟು ರಾಜಕೀಯಕ್ಕೆ ತಗಲಾಕೊಂಡಿದೆ ಅಂತ ಹೇಳ್ಬೋದು. ಈ ಹಿಂದೆ ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಮಾತನಾಡ್ತಾ ಇದ್ರು, ಅಪ್ಪ ಅಂದ್ರೆ ಭರತ್ ರೆಡ್ಡಿ ಅವರಾಗಿರ್ಬೋದು, ಅವರ ತಂದೆ ಆಗಿರ್ಬೋದು, ಯಾವುದೇ ರೀತಿಯಾಗಿ ರಾಜಕೀಯದಲ್ಲಿ ಇವರು ಎಂತ ಕೆಲಸಗಳನ್ನ ಮಾಡ್ಕೊಂಡಿಲ್ಲ, ಅಭಿವೃದ್ಧಿ ಕೆಲಸಗಳನ್ನ ಸಹ ಮಾಡಿಲ್ಲ, ನನ್ನನ್ನ ಮುಗಿಸ್ಬೇಕನ್ನುವ ನಿಟ್ಟಿನಲ್ಲಿ ಇವರು ಒಂದು ಸತತವಾದಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ರೀತಿಯಾಗಿ ಇವರ ಬೆದರಿಕೆಗಳಿಗೆ ನಾವು ಯಾವುದಕ್ಕೂ ಬಗ್ಗಲ್ಲ ಅನ್ನುವ ಮಾತನ್ನ ಕೂಡ ಜನಾರ್ದನ್ ರೆಡ್ಡಿ ಕೂಡ ಹೇಳಿದ್ರು. ಜೊತೆಗೆ ನಾನು ಇದಕ್ಕೆ ಯಾವುದಕ್ಕೂ ಸುಮ್ಮನೆ ಇರೋದಿಲ್ಲ ಅನ್ನುವಂತ ಆಕ್ರೋಶವನ್ನ ಏನು ಶಾಸಕರಾಗಿರುವಂತ ನಗರ ಶಾಸಕರಾಗಿರುವಂತ ಭರತ್ ರೆಡ್ಡಿ ಕೂಡ ಏನ್ ಹೇಳುದಂದ್ರೆ, ಗಲಾಟೆ ನಮ್ಮಿಂದ ಪ್ರಾರಂಭವಾಗಿಲ್ಲ, ಗಲಾಟೆ ಪ್ರಾರಂಭ ಮಾಡಿರೋದೇ ಅವರು. ನಮ್ಮ ಈ ಗಲಾಟೆ ಪ್ರಾರಂಭದಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತನ ಒಂದು ಜೀವ ಹೋಗಿದೆ, ಈ ಜೀವಕ್ಕೆ ಬೆಲೆ ಕೊಡೋರು ಯಾರು ಅನ್ನುವಂಥದ್ದನ್ನ ಅವರು ಸಹ ಮಾತನಾಡಿದ್ರು. ಇವನ್ನೆಲ್ಲವನ್ನ ನಿನ್ನೆ ರಾತ್ರಿ ನಡೆದಂತ ಈ ಪ್ರಕರಣಗಳನ್ನ ಇವನ್ನೆಲ್ಲವನ್ನ ನೋಡ್ತಾ ಹೋದ್ರೆ ಇವತ್ತು ಬೆಳಗ್ಗೆ ಎರಡೂ ಕಡೆಯಿಂದ, ಒಂದು ಕಡೆ ನಾರಾ ಭರತ್ ರೆಡ್ಡಿ ಬೆಂಬಲಿಗರಿಂದ, ಈ ಕಡೆ ಜನಾರ್ದನ್ ರೆಡ್ಡಿ ಬೆಂಬಲಿಗರಿಂದ ಒಂದು ಸುದ್ದಿಗೋಷ್ಠಿಯನ್ನ ನಡೀತಾ ಇದ್ದಾರೆ. ಒಂದು ಆರೋಪ ಆಗಿರ್ಬೋದು, ಪ್ರತ್ಯಾರೋಪಗಳು ಕೂಡ ನಡೀತಾ ಇದೆ. ಸದ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಜ್ಯಾದ್ಯಂತ ಕೂಡ ಈ ಘಟನೆ ಬಗ್ಗೆ ಸಾಕಷ್ಟು ರಾಜಕೀಯ ಮುಖಂಡರು ಸಹ ಮಾತನಾಡ್ತಾ ಇದ್ದಾರೆ. ಒಂದು ಬ್ಯಾನರ್ ವಿಚಾರಕ್ಕೆ ಒಬ್ಬ ಕಾರ್ಯಕರ್ತನ ಜೀವ ಹೋಗುತ್ತೆ ಅಂದ್ರೆ ಎಲ್ಲಿಗೆ ಬಂದಿದೆ ಬಳ್ಳಾರಿಯ ಪರಿಸ್ಥಿತಿ ಅನ್ನುವಂಥದ್ದು ಈ ಘಟನೆ ಅನ್ನುವಂಥದ್ದು ಏನಿದೆಲ್ಲ ಮರೆಯದೇ ಇರುವಂತ ಘಟನೆ ಕೂಡ ಹೌದು. ಈಗ ಸಿದ್ದು, ಮತ್ತೊಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ನೋಡಿ. ಎರಡೂ ಕಡೆಯವರು, ಒಂದೆಡೆ ಭರತ್ ರೆಡ್ಡಿ ಅವರು ಕೂಡ 10ವರೆಗೆ ಇಲ್ಲಿ ಸುದ್ದಿಗೋಷ್ಠಿ ಕರೀತಾರೆ, ಮತ್ತೊಂದೆಡೆ ಜನಾರ್ದನ್ ರೆಡ್ಡಿ ಅವರು ಕೂಡ 10ವರೆಗೆ ಕರೆದಿದ್ದಾರೆ. ಹೀಗಾಗಿ ನೀನಾ ಅನ್ನುವಂತಹ ಏನಾದರೂ ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇದೆಯಾ? ನಾನು ಹಿಂದೆ ಸರಿಯೋದಿಲ್ಲ ಅನ್ನುವಂತಹ ಒಂದು ಒಣ ಪ್ರತಿಷ್ಠೆಗೆ ನಾಯಕರು ಏನಾದರೂ ಬೀಳ್ತಾ ಇದ್ದಾರಾ ಅಂತ? ಖಂಡಿತವಾಗ್ಲೂ ಸಂತೋಷ್, ಬಹು ಮುಖ್ಯವಾದಂತ ಇದು ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ನಡೆದಂತ ಗಲಾಟೆ ಏನಿತ್ತು, ಶಾಸಕ ನಾರಾ ಭರತ್ ರೆಡ್ಡಿ ಕೂಡ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ 1:30 ಗಂಟೆ ಏನು ರಾತ್ರಿ ಆಯ್ತು, ಅಲ್ಲಿವರೆಗೂ ಕೂಡ ಈ ಸ್ಥಳದಿಂದ ಹೋಗಿರ್ಲಿಲ್ಲ. ಜನಾರ್ದನ್ ರೆಡ್ಡಿ ಮನೆ ಎದುರುಗಡೆಗೆನೆ ಅವರು ಸಹ ಚೇರ್ ಹಾಕೊಂಡು ಕುತ್ಕೊಂಡು ಕೆಲವೊಂದಿಷ್ಟು ನಾನು ಹೋಗಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ನನ್ನ ಕಾರ್ಯಕರ್ತನ ಇಲ್ಲೊಂದು ಸಾವಾಗಿದೆ, ಈ ಸಾವಿಗೆ ಬೆಲೆ ಕೊಡೋರು ಯಾರು ಅನ್ನುವಂಥದ್ದನ್ನ ನಾನು ಕೇಳ್ತೀನಿ ಅನ್ನುವಂಥದ್ದು ಕೂಡ ಇತ್ತು. ಇವತ್ತು ನಡೆಯುವಂತ ಈ ಸುದ್ದಿಗೋಷ್ಠಿ ಏನಿದೆಲ್ಲ, ಈ ಸುದ್ದಿಗೋಷ್ಠಿಯಲ್ಲಿ ನೀನಾ ಅನ್ನುವಂಥ ಪ್ರಶ್ನೆ ಕೂಡ ಬರುವಂತದ್ದು ಸಹಜ. ಯಾಕಂದ್ರೆ ಇಲ್ಲಿ ಭರತ್ ರೆಡ್ಡಿ ಕೂಡ ಹೇಳುವಂತದ್ದು ಏನಂದ್ರೆ, ನಾನು ಈ ಬಳ್ಳಾರಿಯ ನಗರ ಶಾಸಕನಾದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದೇನೆ, ಅಭಿವೃದ್ಧಿ ಕೆಲಸ ಮಾಡ್ತಾ ಇರೋದಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಈಗ ನಡೀತಾ ಇರುವಂತ ಮಹರ್ಷಿ ವಾಲ್ಮೀಕಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಏನಿದೆ, ಇದು ಬಹುದೊಡ್ಡ ಕೆಲಸ. ಈ ಕೆಲಸದಿಂದ ಎಸ್ಟಿ ಸಮಾಜದ ಪ್ರಮುಖ ಓಟ್ಗಳೇನಾದ್ರೂ ನನಗ್ ಬರುತ್ತೆ ಅನ್ನುವ ನಿಟ್ಟಿನಲ್ಲಿ ಇವರು ಇದಕ್ಕೆ ಈ ರೀತಿ ಕೈ ಹಾಕಿದ್ದಾರೆ ಅನ್ನುವಂತ ಆರೋಪಗಳು ಕೂಡ ಬರುತ್ತೆ. ಜೊತೆಗೆ ಈಗ ನಿನ್ನೆ ನಡೆದಂತ ಈ ಗಲಾಟೆ ಏನಿದೆ, ಈ ಗಲಾಟೆಗೆ ಸ್ವತಃ ಶ್ರೀರಾಮುಲು ಅವರೇ ಸುದ್ದಿಗೋಷ್ಠಿ ನಡೆಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಶ್ರೀರಾಮುಲು ಅವರು ಸಹ ಮಾತನಾಡ್ತಾ ಇದ್ರು, ನಾವು ಸಾಕಷ್ಟು ಬಾರಿ ಈ ಭಾಗದಲ್ಲಿ ಏನು ಮಹರ್ಷಿ ವಾಲ್ಮೀಕಿ ಅವರ ಸ್ಟ್ಯಾಚ್ಯೂನ ನಾವು ಹಾಕಿದ್ವಿ, ಇದ್ರೂ ಸಹ ಇನ್ನೊಂದು ಸ್ಟ್ಯಾಚ್ಯೂ ಮಾಡುವ ಅವಶ್ಯಕತೆ
ಸದ್ಯ ಈ ಗಲಾಟೆಯನ್ನ ಸಂಬಂಧಪಟ್ಟಂತೆ ಈ ಗಲಾಟೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಸುಮ್ಮನಿರಲ್ಲ ಅನ್ನುವಂತ ಚರ್ಚೆಗಳಾಗುವಂಥದ್ದು ಕೂಡ ಸಾಧ್ಯತೆಗಳಿದೆ. ಸದ್ಯ ಈಗ ನಿನ್ನೆ ನಡೆದಂತ ಈ ಗಲಾಟೆ ಏನಿದೆ, ಈ ಗಲಾಟೆಯಲ್ಲಿ ಈಗ 11 ಜನ ಅಂದ್ರೆ ಜನಾರ್ದನ್ ರೆಡ್ಡಿ, ರಾಮುಲು, ಸೋಮಶೇಖರ್ ರೆಡ್ಡಿ ಜೊತೆಗೆ ಜನಾರ್ದನ್ ರೆಡ್ಡಿಯ ಬೆಂಬಲಿಗರೇನಿದ್ದಾರೆ ಅವರ ಮೇಲೆ FIR ಕೂಡ ಹಾಕಿದ್ದಾರೆ. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಇದುವರೆಗೂ ಯಾವುದೇ ರೀತಿಯಾಗಿ ಕಂಪ್ಲೇಂಟ್ ಕೊಡೋದಾಗಿರ್ಬೋದು, FIR ಮಾಡೋದಾಗಿರ್ಬೋದು, ಇದು ಯಾವುದು ಕೂಡ ಮಾಡಿಲ್ಲ. ಹೀಗಾಗಿ 11 ಜನರ ಮೇಲೆ FIR ಕೂಡ ದಾಖಲಾಗಿದೆ. ಈ FIR ಕುರಿತು ಮತ್ತು ಈ ಗಲಾಟೆ ಕುರಿತು ಕೆಲವೊಂದಿಷ್ಟು ಈಗ ಸುದ್ದಿಗೋಷ್ಠಿ, ಮಹತ್ವವಾದಂತ ಒಂದು ಸುದ್ದಿಗೋಷ್ಠಿ ನಡೆಯುತ್ತೆ. ಸುದ್ದಿಗೋಷ್ಠಿಗಳಲ್ಲಿ ಕೆಲವೊಂದಿಷ್ಟು ಆರೋಪಗಳಾಗಿರ್ಬೋದು, ಪ್ರತ್ಯಾರೋಪಗಳು ಕೂಡ ಕೇಳಿಬರುವ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ. ಈಗ ನಾಯಕರ ನಡುವೆ ಸಹಜವಾಗಿ ಸಮರ ಆರಂಭ ಆಗಿದೆ ಅಂತಲೇ ಹೇಳಬಹುದು. 10ವರೆಗೆ ಸುದ್ದಿಗೋಷ್ಠಿ ಇದೆ. ಏನೆಲ್ಲ ಆರೋಪ ಮಾಡ್ತಾರೆ, ಪ್ರತ್ಯಾರೋಪ ಏನು ಕೇಳಿಬರುತ್ತೆ, ಇದೆಲ್ಲವನ್ನ ಕಾದು ನೋಡುವರ.